Hello dear student. D and F block elements. Okay. ಅದರಲ್ಲಿ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಫಸ್ಟ್ ಹೋಗೋಣ. ಅದರಲ್ಲಿ ಡಿ ಬ್ಲಾಕ್ ಎಲಿಮೆಂಟ್ಸ್ ಫಸ್ಟ್ ನಾನು ಸ್ಟಾರ್ಟ್ ಮಾಡ್ತೀನಿ. ಡಿ ಬ್ಲಾಕ್ ನಿಮಗೆ ಆಲ್ರೆಡಿ ಗೊತ್ತಿದೆ. ಡಿ ಬ್ಲಾಕ್ ಅಂದ್ರೆ ಲಾಸ್ಟ್ ಎಲೆಕ್ಟ್ರಾನ್ ಎಂಟರ್ ಇಂಟು ದಿ ಡಿ ಆರ್ಬಿಟಲ್, ದಟ್ಸ್ ವೈ ವಿ ಇಂಡಿಕೇಟ್ as an ಡಿ ಬ್ಲಾಕ್ ಎಲಿಮೆಂಟ್ಸ್. ಲಾಸ್ಟ್ ಎಲೆಕ್ಟ್ರಾನ್ ಎಂಟರ್ ಇಂಟು ದಿ ಎಫ್ ಆರ್ಬಿಟಲ್, ಔಟರ್ ಮೋಸ್ಟ್ ಶೆಲ್ ಎಫ್ ಆರ್ಬಿಟಲ್, ದಟ್ಸ್ ವೈ ವಿ ಇಂಡಿಕೇಟ್ as an ಎಫ್ ಬ್ಲಾಕ್ ಎಲಿಮೆಂಟ್ಸ್. ಆ ಬರ್ತಕ್ಕಂಥ ಎಲ್ಲ ಆರ್ಬಿಟಲ್, ಲಾಸ್ಟ್ ಎಲೆಕ್ಟ್ರಾನ್ ಎಫ್ ಆರ್ಬಿಟಲ್ ಹೋಗ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ ಎಫ್ ಬ್ಲಾಕ್ ಎಲಿಮೆಂಟ್ಸ್. ಲಾಸ್ಟ್ ಎಲೆಕ್ಟ್ರಾನ್ ಡಿ ಆರ್ಬಿಟಲ್ ಎಂಟರ್ ಆಗ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ ಡಿ ಬ್ಲಾಕ್ ಎಲಿಮೆಂಟ್ಸ್. ಫಸ್ಟ್ ನಾನು ಡಿ ಬ್ಲಾಕ್ ಎಲಿಮೆಂಟ್ಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಡಿ ಬ್ಲಾಕ್ ಅದರಲ್ಲಿ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಇಂಡಿಕೇಟ್ ಮಾಡಿ. ಟ್ರಾನ್ಸಿಷನ್ ಎಲಿಮೆಂಟ್ಸ್. ವಾಟ್ ಈಸ್ ಟ್ರಾನ್ಸಿಷನ್ ಎಲಿಮೆಂಟ್ಸ್? ಆಲ್ರೆಡಿ ಯು ನೋ ದಟ್ ದ ಪ್ರಾಪರ್ಟೀಸ್ ಆಫ್ ದಿ ಡಿ ಬ್ಲಾಕ್ ಎಲಿಮೆಂಟ್ಸ್, the properties of the D block elements in between the S and then P. Already you know that S block ಅಲ್ಲಿ 2 group ಬರುತ್ತೆ, P block ಅಲ್ಲಿ boron group ಇಂದ ಸ್ಟಾರ್ಟ್ ಆಗುತ್ತೆ. P block ಅಲ್ಲಿ ಹೌದಾ? In between S and P D block are there. In between the S and P D block. Okay, the properties of the D block element in between the S and P, that's why we indicate as an ಟ್ರಾನ್ಸಿಷನ್ ಎಲಿಮೆಂಟ್ಸ್. ಮುಂಚೆ ಹೇಳ್ತಿದ್ದು ಅಕಾರ್ಡಿಂಗ್ ಟು IUPAC ಮತ್ತೆ ಚೇಂಜ್ ಆಗುತ್ತೆ. ಅಕಾರ್ಡಿಂಗ್ ಟು IUPAC ವಾಟ್ ಈಸ್ ಟ್ರಾನ್ಸಿಷನ್ ಎಲಿಮೆಂಟ್ಸ್? ಲಿಸನ್ ಹಿಯರ್. ಇನ್ಕಂಪ್ಲೀಟ್ಲಿ ಫಿಲ್ಡ್ n-1d orbital in their atomic or ionic state. Those elements we indicate as a transition elements. Incompletely filled d orbital irಬೇಕು in their atomic or ionic state. Those elements we indicate as a transition elements. Okay, ಎರಡು ರೀತಿಯನ್ನು ಕೇಳ್ತೀವಿ, ಬಟ್ ನೀವು ಅಕಾರ್ಡಿಂಗ್ ಟು IUPAC ನೀವು ಇಂಡಿಕೇಟ್ ಮಾಡಬೇಕಾಗುತ್ತೆ. ಎರಡನ್ನೂ ಹೇಳಬೇಕಾಗುತ್ತೆ. ಇನ್ ಬಿಟ್ವೀನ್ ದಿ ಎಸ್ ಅಂಡ್ ಪಿ ಬ್ಲಾಕ್ ಎಲಿಮೆಂಟ್ಸ್ ವಿ ಇಂಡಿಕೇಟ್ as ಟ್ರಾನ್ಸಿಷನ್ ಎಲಿಮೆಂಟ್ಸ್, ಮತ್ತೆ ಅಕಾರ್ಡಿಂಗ್ ಟು IUPAC ಇನ್ಕಂಪ್ಲೀಟ್ಲಿ ಫಿಲ್ಡ್ n-1d orbital in their atomic or ionic state we indicate as a transition elements ಅಂತ ಇಂಡಿಕೇಟ್ ಮಾಡ್ತೀವಿ. ನೆಕ್ಸ್ಟ್, these transition elements as a D block elements mainly having three series of transition metals. ಯಾವುದು? 3D series, 4D series, 5D series and then 6D series. ಲಾಸ್ಟ್ ಎಲೆಕ್ಟ್ರಾನ್ 3D ಆರ್ಬಿಟಲ್ ಗೆ ಎಂಟ್ರಿ ಆಗ್ತಾ ಇದೆ. ಆ ಎಲ್ಲ ಸೀರೀಸ್ ಎಲಿಮೆಂಟ್ಸ್ ಗಳನ್ನು 3D ಸೀರೀಸ್ ಅಂತ ಇಂಡಿಕೇಟ್ ಮಾಡ್ತೀನಿ. ಲಾಸ್ಟ್ ಎಲೆಕ್ಟ್ರಾನ್ 4D ಆರ್ಬಿಟಲ್ ಗೆ ಎಂಟ್ರಿ ಆಗ್ತಾ ಇದೆ. ಅವೆಲ್ಲ ಎಲಿಮೆಂಟ್ಸ್ ನಾನು ಏನಂತ ಇಂಡಿಕೇಟ್ ಮಾಡ್ತೀನಿ? 4D ಸೀರೀಸ್. 5D ಸೀರೀಸ್ ಅಂತ ಏನಕ್ಕೆ ಇಂಡಿಕೇಟ್ ಮಾಡ್ತೀನಿ? ಲಾಸ್ಟ್ ಎಲೆಕ್ಟ್ರಾನ್ ಎಂಟ್ರಿ ಇಂಟು 5D ಆರ್ಬಿಟಲ್. ಹಿಯರ್ ಲಾಸ್ಟ್ ಎಲೆಕ್ಟ್ರಾನ್ ಎಂಟರ್ ಇಂಟು ದಿ 6D ಆರ್ಬಿಟಲ್. ಓಕೆ, 3D ಸೀರೀಸ್ ಅಲ್ಲಿ ಬರ್ತಕ್ಕಂಥ ಎಲಿಮೆಂಟ್ಸ್ ಸ್ಕ್ಯಾಂಡಿಯಂ ಟು ಜಿಂಕ್, 4D ಇಟ್ರಿಯಂ ಟು ಕ್ಯಾಡ್ಮಿಯಂ. 5D ಸೀರೀಸ್ ಅಲ್ಲಿ ಯಾವ ಎಲಿಮೆಂಟ್ಸ್ ಬರುತ್ತೆ? ಲ್ಯಾಂಥನಮ್ ಟು ಮರ್ಕ್ಯುರಿ. ಓಕೆ, ನೆಕ್ಸ್ಟ್ 5D 6D series. 6D series begins with actinium. Actinium ಇಂದ ಸ್ಟಾರ್ಟ್ ಆಗುತ್ತೆ. ಸ್ಟಿಲ್ ಇನ್ಕಂಪ್ಲೀಟ್, ಇನ್ನೂ ಕಂಪ್ಲೀಟ್ ಆಗಿಲ್ಲ. ನೀವೇನಾದ್ರೂ ಪ್ರಪೋಸ್ ಮಾಡಬಹುದು, ಇನ್ನೂ ಎಲಿಮೆಂಟ್ಸ್ ಗಳು ಇದಾವೆ. ಓಕೆ, ಸ್ಟಿಲ್ ಇನ್ಕಂಪ್ಲೀಟ್ ಎಕ್ಸೆಪ್ಟ್ ಥೋರಿಯಂ ಟು ಲರಾನ್ಶಿಯಂ. ನೋಡಿ, ಥೋರಿಯಂ ಟು ಲರಾನ್ಶಿಯಂ we called as an actinides. These are F block elements. ಓಕೆ, ಇಲ್ಲಿ ಬನ್ನಿ. 5D series ಅಲ್ಲಿ ಲ್ಯಾಂಥನಮ್ ಟು ಮರ್ಕ್ಯುರಿ we called as an 5D series except cerium to lutetium. These cerium to lutetium we called as an lanthanides and then actinides. Lanthanides, cerium to lutetium, actinides, thorium to lawrencium. Those are separated
in the bottom of the periodic table we indicate as an F block elements. Okay. ಸರ್, ಹಾಗಾದ್ರೆ ಕೆಲವೊಂದು ಡಿ ಬ್ಲಾಕ್ ಅಲ್ಲಿ ಇನ್ಕಂಪ್ಲೀಟ್ಲಿ ಫಿಲ್ಡ್ ಡಿ ಆರ್ಬಿಟಲ್ ಇದೆ. ಹಾಗಾದ್ರೆ ಅದನ್ನ ಡಿ ಬ್ಲಾಕ್ ಅಲ್ಲಿ ಇಂಡಿ ಪ್ರೆಸೆಂಟ್ ಇದೆ. ಹಾಗಾದ್ರೂ ಕೂಡ ಅದನ್ನ ನಾವು ಟ್ರಾನ್ಸಿಷನ್ ಎಲಿಮೆಂಟ್ ಅಂತ ಕರಿತೀವ ಅಂತ ಕೇಳ್ಬೋದು ಅಲ್ವಾ? ಓಕೆ, ನೋಡೋಣ ಬನ್ನಿ. 3D ಸೀರೀಸ್ ಬರೆಯೋಣ. 3D ಸೀರೀಸ್ ಸ್ಕ್ಯಾಂಡಿಯಂ, ಟೈಟೇನಿಯಂ, ವನೆಡಿಯಂ, ಕ್ರೋಮಿಯಂ, ಮ್ಯಾಂಗನೀಸ್, ಐರನ್, cobalt, nickel, copper, and then zinc. Okay. What is the atomic number of the scandium? 21. Here 22, 23, 24, 25, 26, 27, 28, 29, 30. Electronic configuration ಬರೆದ್ರೆ 21 ಇದೆ. ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಲಾಂಗ್ ಬರುತ್ತೆ. ನಮಗೆ ಬೇಕಾಗಿರೋದು ಶಾರ್ಟ್ ಫಾರ್ಮ್ ಅಲ್ಲಿ ಔಟರ್ ಶೆಲ್ ಎಲೆಕ್ಟ್ರಾನ್ಸ್ ಅನ್ನ ಮಾತ್ರ ನಾವು ಕನ್ಸಿಡರ್ ಮಾಡೋಣ. ಆರ್ಗಾನ್ 3D1 4s2. ದಿಸ್ ಇಸ್ ದಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಸ್ಕ್ಯಾಂಡಿಯಂ. ಹೇಗೆ ಸರ್? ಆರ್ಗಾನ್ ಅಟಾಮಿಕ್ ನಂಬರ್ ಎಷ್ಟು? 18 ಆದ ನಂತರ ರಿಮೈನಿಂಗ್ ಎಲೆಕ್ಟ್ರಾನ್ಸ್ 19, 20 ಅಂಡ್ ದೆನ್ 21. ಇದನ್ನ ಸರ್ ಈ ತರ ಯಾಕೆ ಬರ್ರಿ? ಇದನ್ನ 4s2 3D1 ಅಂತ ಬರೀಬೇಕಾಗಿತ್ತಲ್ಲ. ನನ್ ಕನ್ವೀನಿಯಂಟ್ ನಾನು ಬರ್ಕೊಂಡಿದ್ದೀನಿ ಅಷ್ಟೇನೆ. ಯಾಕಂದ್ರೆ ಅದು ಇನ್ಕ್ರೀಸಿಂಗ್ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ನಾನು ಬರ್ಕೊಂಡಿದ್ದೀನಿ. ಬಟ್ ಲಾಸ್ಟ್ ಎಲೆಕ್ಟ್ರಾನ್ ಎಂಟ್ರಿ ಆಗ್ತಕ್ಕಂಥದ್ದು ಯಾವುದಕ್ಕೆ? 3D ಆರ್ಬಿಟಲ್ ಗೆ ಎಂಟ್ರಿ ಆಗ್ತಾ ಇದೆ. ಇದನ್ನ ಈ ರೀತಿನಾದ್ರೂ ಬರ್ಕೋಬಹುದು, 3D1 4s2 ಈ ರೀತಿನಾದ್ರೂ ಬರ್ಕೋಬಹುದು. ಬಿಕಾಸ್ ಆಫ್ ದ ಎನರ್ಜಿ ಆಫ್ ದಿ 3D ಅಂಡ್ ದೆನ್ 4s ನಿಯರ್ಲಿ ಸೇಮ್. ಓಕೆ, ಹಾಗಾಗಿ ನನ್ ಕನ್ವೀನಿಯಂಟ್ ಗೆ ಈ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಲೋಯರ್ ಇರೋದ್ರಿಂದ ನಾನು ಫಸ್ಟ್ ಲೋ ಬರ್ಕೊಂಡಿದ್ದೀನಿ ಅಷ್ಟೇನೆ. ಓಕೆ, ಲಾಸ್ಟ್ ಎಲೆಕ್ಟ್ರಾನ್ ಎಲ್ಲಿಗೆ ಎಂಟ್ರಿ ಆಗುತ್ತೆ? 3D ಗೆನೆ ಎಂಟ್ರಿ ಆಗುತ್ತೆ. ಓಕೆ, ಆರ್ಗಾನ್ 3D1 4s2. ಓಕೆ, 18 plus 19, 20 and then 21. ಸರ್ ಯಾಕೆ ಸರ್ ಆರ್ಗಾನ್ ಅಂತ ಇಂಡಿಕೇಟ್ ಮಾಡಿದ್ರಿ? ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಲಾಂಗ್ ಬರಿಬೋದಿತ್ತಲ್ಲ. ಯಾವುದೇ ಒಂದು ಎಲಿಮೆಂಟ್ ಅಲ್ಲಿ ಔಟರ್ ಶೆಲ್ ಎಲೆಕ್ಟ್ರಾನ್ ಮಾತ್ರ ಇನ್ವಾಲ್ವ್ ಆಗೋದು ಬಾಂಡ್ ಫಾರ್ಮೇಶನ್ ಅಲ್ಲಿ. ಇನ್ನರ್ ಶೆಲ್ ಎಲೆಕ್ಟ್ರಾನ್ಸ್ ಏನಾಗಿರುತ್ತೆ? ಹೈಲಿ ಸ್ಟೇಬಲ್. ಇನ್ನರ್ ಶೆಲ್ ಎಲೆಕ್ಟ್ರಾನ್ ನಾಟ್ ಇನ್ವಾಲ್ವ್ಡ್ ಇನ್ ದಿ ಬಾಂಡ್ ಫಾರ್ಮೇಶನ್. ದಟ್ಸ್ ವೈ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಲ್ಲಿ ಇನ್ನರ್ ಶೆಲ್ ಎಲೆಕ್ಟ್ರಾನ್ ನನಗೆ ಬೇಕಾಗಿಲ್ಲ. ಹಾಗಾಗಿ ನಾನು ಡೈರೆಕ್ಟ್ಲಿ ನಾನು ನೋಬಲ್ ಗ್ಯಾಸ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀನಿ. ಯಾಕಂದ್ರೆ ಲಾಂಗ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋದು ಬೇಕಾಗಿಲ್ಲ. ಸಿಂಪಲಿ ನಾನು ಏನ್ ಮಾಡ್ತೀನಿ? ಆರ್ಗಾನ್ ಅಂತ ಇಂಡಿಕೇಟ್ ಮಾಡ್ತೀನಿ. 3D1 ಅಂಡ್ ದೆನ್ 4s2. ಓಕೆ, ನೆಕ್ಸ್ಟ್ ಇದು ಎಲ್ಲ ಕೂಡ ಒಂದು 3D ಸೀರೀಸ್ ಅಲ್ಲಿ ಆರ್ಗಾನ್ ಬರುತ್ತೆ. ರಿಮೈನಿಂಗ್ ಒಂದೊಂದೇ ಎಲೆಕ್ಟ್ರಾನ್ ಯಾವ ಆರ್ಬಿಟಲ್ ಗೆ ಎಂಟ್ರಿ ಆಗ್ತಾ ಹೋಗುತ್ತೆ? 3D ಆರ್ಬಿಟಲ್ ಗೆ ಎಂಟ್ರಿ ಆಗುತ್ತೆ. ನೋಡಿ, 3D1 4s2 ಆರ್ಗಾನ್ ಸೇಮ್ ಕಂಪಲ್ಸರಿ ಎಲ್ಲ ಎಲಿಮೆಂಟ್ಗೂ ಸೇಮ್ ಇದು 3D ಸೀರೀಸ್ ಗೆ. 3D1 4s2 ಆದ್ಮೇಲೆ ಯಾವ್ದು ಬರುತ್ತೆ? 3D2 4s2. 3D1 ಇತ್ತು, 3D2 ಆಗ್ತಾ ಇದೆ ಅಂದ್ರೆ ಡಿ ಆರ್ಬಿಟಲ್ ಗೆ ಎಂಟ್ರಿ ಆಯ್ತು. 3D2 4s2. ನೆಕ್ಸ್ಟ್ 3D3 4s2 ಡಿ ಆರ್ಬಿಟಲ್ ಗೆ ಎಂಟ್ರಿ ಆಗ್ತಾ ಇದೆ. ಮತ್ತೆ ನೆಕ್ಸ್ಟ್ ಎಲೆಕ್ಟ್ರಾನ್. ನೆಕ್ಸ್ಟ್ 3D4 4s2. ಇದು ಬರಬೇಕಾಗಿತ್ತು, ಬರಲ್ಲ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್. ಏನಕ್ಕೆ? ಬಿಕಾಸ್ ಆಫ್ ಹಾಫ್ ಫಿಲ್ಡ್ ಆರ್ ಕಂಪ್ಲೀಟ್ಲಿ ಫಿಲ್ಡ್ ಡಿ ಆರ್ಬಿಟಲ್ಸ್ ಆರ್ ಸ್ಟೇಬಲ್. ಹೌದಾ? ಹಾಗಾಗಿ ನೋಡಿ, 3D4 ಇದೆ, D4. ಹೌ ಮೆನಿ ಡಿ ಆರ್ಬಿಟಲ್ಸ್ ಆರ್ ದೇರ್? 4 ಡಿ ಆರ್ಬಿಟಲ್ಸ್ ಆರ್ ದೇರ್. ಹೌದಾ? 4 ಡಿ ಆರ್ಬಿಟಲ್ಸ್. Sorry, 5 d orbitals are there. 5 d orbitals are there. How many electrons are there? 4 electrons are there. 1, 2, 3, 4 electron. 4s 1 s orbital 1 ಇರುತ್ತೆ. ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 2 ಎಲೆಕ್ಟ್ರಾನ್ಸ್ ಇದೆ. ನೋಡಿ, ಹಾಫ್ ಫಿಲ್ಡ್ ಆಗೋದಕ್ಕೆ 3D ಆರ್ಬಿಟ್ ಇನ್ನು 1 ಎಲೆಕ್ಟ್ರಾನ್ ಸಾಕು. ನಾನು ಹೇಳಿದ್ದೆ 3D and then 4s ನಿಯರ್ಲಿ ಸೇಮ್ ಎನರ್ಜಿ ಅಂತ. ಇದು ಸ್ಟೇಬಲ್ ಆಗೋದಕ್ಕೋಸ್ಕರ ಎಲೆಕ್ಟ್ರಾನ್ ಏನಾಗುತ್ತೆ? ಇಮಿಡಿಯೇಟ್ ಆಗಿ ಇದಕ್ಕೆ ಶಿಫ್ಟ್ ಆಗುತ್ತೆ. ಶಿಫ್ಟ್ ಆಯ್ತು ಅಂದ್ರೆ 3D ಏನಾಯ್ತು? ಎಷ್ಟು ಆರ್ಬಿಟಲ್ಸ್ ಬರ್ತಾ ಇದೆ? ಎಷ್ಟು ಆರ್ಬಿಟಲ್ಸ್ ಇದೆ? 5 ಆರ್ಬಿಟಲ್ಸ್ ಇದೆ. ಎಷ್ಟು ಎಲೆಕ್ಟ್ರಾನ್ಸ್ ಬರ್ತಾ ಇದೆ? ಈ 1 ಎಲೆಕ್ಟ್ರಾನ್ ಶಿಫ್ಟ್ ಆದ್ಮೇಲೆ 1, 2, 3, 4 ಇದರಲ್ಲಿ ಇರ್ತಕ್ಕಂಥ 1 ಎಲೆಕ್ಟ್ರಾನ್ ಇಲ್ಲಿ ಶಿಫ್ಟ್ ಆಯ್ತು, ಹಾಫ್ ಫೀಲ್ಡ್ ಬಂತು. ಹಾಫ್ ಫೀಲ್ಡ್ ಇಸ್ ಮೋರ್ ಸ್ಟೇಬಲ್. ದಟ್ಸ್ ವೈ we are not considered as a electronic configuration argon 3D4 4s2 for chromium because of half filled 3D orbital is more stable.
one electron of the 4s electron shifted to the 3d to attain the stable electronic configuration. That's why this is the experimental orientation. The electronic configuration of chromium, not 3d4 4s2. This is a 3d5 4s1. Okay.